ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಟಿ20 ಸರಣಿಯನ್ನ ಗೆಲ್ಲೋದು ತಂಡಕ್ಕೆ ಎಷ್ಟು ಮುಖ್ಯವೋ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಪಾಲಿಗೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಟೀಮ್ ಇಂಡಿಯಾದ ಹೆಡ್ ಕೋಚ್ ಆದಮೇಲೆ ಗಂಭೀರ್ ಬಗ್ಗೆ ತುಂಬಾನೇ ನೆಗೆಟಿವ್ ಒಪಿನಿಯನ್ಸ್ ಇದೆ. ಫ್ಯಾನ್ಸ್, ಮಾಜಿ ಕ್ರಿಕೆಟರ್ಸ್ ಕೂಡ ಸಿಟ್ಟಾಗಿದ್ದಾರೆ. ಇಂಥ ಟೈಮಲ್ಲಿ ಗಂಭೀರ್ನ ಕಾಪಾಡ್ತಾ ಇರೋದೇ ಟಿ20 ಮ್ಯಾಚ್ಗಳು. ಬಟ್ ಈಗ ಟಿ20ನಲ್ಲೂ ಕೂಡ ಗಂಭೀರ್ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ಅಸಮಾಧಾನಕ್ಕೆ ಕಾರಣವಾಗಿವೆ. ಹೀಗಾಗಿ ಈ ಸರಣಿ ಗೆಲ್ಲೋದು ಗಂಭೀರ್ಗೆ ಎಷ್ಟು ಮುಖ್ಯನೋ ಹಾಗೆ ಮುಂದಿನ ಭವಿಷ್ಯವನ್ನು ಕೂಡ ಕಾಪಾಡ್ಕೊಳ್ಬೇಕಾಗುತ್ತೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2024ರ ಟಿ20 ವಿಶ್ವಕಪ್ನೊಂದಿಗೆ ರಾಹುಲ್ ದ್ರಾವಿಡ್ ಹೆಡ್ ಕೋಚ್ ಹುದ್ದೆಯಿಂದ ಕೆಳಗಿಳಿತಾರೆ. ಇಂಥ ಟೈಮಲ್ಲಿ ಭಾರತದ ಕೋಚ್ ಆಗಿ ಎಂಟ್ರಿ ಕೊಟ್ಟಿದೆ ಗೌತಮ್ ಗಂಭೀರ್. ಆಕ್ಚುಲಿ ಗಂಭೀರ್ ಕೋಚ್ ಆಗೋ ಮೊದಲೇ ಸಾಕಷ್ಟು ಅಪಸ್ವರಗಳು ಕೇಳಿ ಬಂದಿದ್ವು. ಅವರ ಥಾಟ್ಸ್ ಬಗ್ಗೆ, ಟೀಮ್ ಇಂಡಿಯಾ ಪ್ರಿಡಿಕ್ಷನ್, ಹಾಗೆ ಸ್ಟಾರ್ಡಮ್, ಕೋಚಿಂಗ್ ಸ್ಟಾಫ್ಸ್ ಹೀಗೆ ಅವರು ನೀಡಿದಂಥ ಹೇಳಿಕೆಗಳು ಅಸಮಾಧಾನಕ್ಕೆ ಕಾರಣವಾಗಿದ್ದು. ಕೋಚ್ ಆದ್ಮೇಲಂತೂ ಅವರ ನಿರ್ಧಾರಗಳು ಇಂದಿಗೂ ಕೂಡ ಚರ್ಚೆ ಆಗ್ತಾನೆ ಇರುತ್ತವೆ. ಸೌತ್ ಆಫ್ರಿಕಾ ವಿರುದ್ಧದ 2ನೇ ಪಂದ್ಯದಲ್ಲಿ ಭಾರತ ಸೋತ ಮೇಲಂತೂ ಗಂಭೀರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಟಿ20ನಲ್ಲಿ ತಂಡ ಹಳ್ಳ ಹಿಡಿದ್ರೆ ಗಂಭೀರ್ಗೆ ಹೊಡೆತ. ಗೌತಮ್ ಗಂಭೀರ್ ಹೆಡ್ ಕೋಚ್ ಆಗಿ ಪವರ್ ಸಿಕ್ಕಿದ ಮೇಲೆ ಭಾರತ ಈವರೆಗೂ ಕೂಡ ಒಂದೇ ಒಂದು ಟಿ20 ಸರಣಿಯನ್ನ ಸೋತೇ ಇಲ್ಲ. 2025ರ ಏಷ್ಯಾ ಕಪ್ನಲ್ಲಿ ಅಜೇಯವಾಗಿ ಟ್ರೋಫಿಯನ್ನ ವಿನ್ ಆಗಿದ್ರು. ಆದರೆ ತಂಡ ಪಂದ್ಯಗಳನ್ನ ಗೆಲ್ತಾ ಇದ್ರು ಕೂಡ ಪ್ಲೇಯಿಂಗ್ 11ನಲ್ಲಿನ ಬದಲಾವಣೆಗಳೇ ಗಂಭೀರ್ಗೆ ತಿರುಗುಬಾಣವಾಗ್ತಾ ಇವೆ. ಸೌತ್ ಆಫ್ರಿಕಾ ವಿರುದ್ಧದ ಸೀರೀಸ್ನಲ್ಲೂ ಕೂಡ ಎಕ್ಸ್ಪೆರಿಮೆಂಟ್ ನಿಂತಿರಲಿಲ್ಲ. ಹೀಗಾಗಿ ಇದನ್ನೆಲ್ಲ ತಣ್ಣಗೆ ಮಾಡಬೇಕು ಅಂದ್ರೆ ಗಂಭೀರ್ ಈ ಸರಣಿಯನ್ನ ಗೆಲ್ಲಲೇಬೇಕಾಗುತ್ತೆ. ಸೊ ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇವೆ. ಈ ಸರಣಿ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಗಂಭೀರ್ ಪಾಲಿಗೆ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಟೆಸ್ಟ್ನಲ್ಲಿ ಕ್ಲೀನ್ ಸ್ವೀಪ್, ರೋಕೋ ಜೊತೆ ಅಪಸ್ವರ. ಟೆಸ್ಟ್ ಕ್ರಿಕೆಟ್ ಗಂಭೀರ್ ಬಂದ್ಮೇಲಂತೂ ತುಂಬಾನೇ ಹಳ್ಳ ಹಿಡಿತಾ ಇದೆ. ಅದರಲ್ಲೂ ಕೂಡ ತವರಿನಲ್ಲಿ ಕಳೆದ 3 ಸರಣಿಗಳಲ್ಲಿ 7 ಸಲ ಕಂಪ್ಲೀಟ್ ಆಗಿ ಕ್ಲೀನ್ ಸ್ವೀಪ್ ಆಗಿದ್ದಾರೆ. 2024ರ ಕೊನೆಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ ಮುಂದೆ 3 ಪಂದ್ಯಗಳ ಟೆಸ್ಟ್ ಸರಣಿಯನ್ನ 3ಕ್ಕೆ 3ರಲ್ಲೂ ಗೆದ್ದು ಭಾರತವನ್ನ ವೈಟ್ ವಾಶ್ ಮಾಡಿತ್ತು. ಇತ್ತೀಚೆಗೆ ಸೌತ್ ಆಫ್ರಿಕಾ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಭಾರತವನ್ನ ಕಂಪ್ಲೀಟ್ ಆಗಿ ಸ್ವೀಪ್ ಮಾಡಿದೆ. ಸೊ ಹೀಗಾಗಿ ಟೀಮ್ ಇಂಡಿಯಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಹಳ್ಳ ಹಿಡಿತಾ ಇರೋದಕ್ಕೆ ಗೌತಮ್ ಗಂಭೀರ್ ಅವರೇ ಕಾರಣ ಎನ್ನುವಂತ ಆರೋಪ ಇದೆ. ಅದರ ಜೊತೆಗೆ ಏಕದಿನ ಮಾದರಿಯಲ್ಲೂ ಕೂಡ ಸಾಕಷ್ಟು ಅಪಸ್ವರಗಳಿವೆ. ರೋಕೋ ಜೊತೆ ಅದರಲ್ಲೂ ಕೂಡ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಜೊತೆ ಅಪಸ್ವರ ಇರೋದೇ ಪ್ರಮುಖ ಕಾರಣವಾಗಿದೆ. ಈ ವಿಚಾರದಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಹಾಗೆ ಮಾಜಿ ಕ್ರಿಕೆಟಿಗರು ಗಂಭೀರ್ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಒಂದು ರೀತಿಯಾಗಿ ಸ್ವಲ್ಪನಾದ್ರೂ ತಣ್ಣಗೆ ಮಾಡಬೇಕು ಅಂತಂದ್ರೆ ಈ ಟಿ20 ಸೀರೀಸ್ ಅನ್ನ ಗೆದ್ರೆ ಆಗ ಸ್ವಲ್ಪ ತಣ್ಣಗಾಗುತ್ತೆ, ತಂಡ ಗೆದ್ದಿದೇನೋ ಅಂತ ನಿಟ್ಟಿನಲ್ಲಿ. ಅಂಡ್ ನೆಕ್ಸ್ಟ್ ಟಿ20ನಲ್ಲಿ ಸ್ಯಾಮ್ಸನ್ ಕೈ ಬಿಟ್ಟಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ನೀವೇ ನೋಡಿದ್ದೀರಿ, ಕಳೆದ ಕೆಲ ಪಂದ್ಯಗಳಿಂದ ಸಂಜು ಸ್ಯಾಮ್ಸನ್ ಅವರನ್ನ ಟಿ20 ತಂಡದಿಂದ ಕೈ ಬಿಟ್ಬಿಟ್ಟಿದ್ದಾರೆ. ಜೊತೆಗೆ ಓಪನರ್ ಆಗಿ ಬೇರೆ ಆಟಗಾರರನ್ನ ಇಳಿಸ್ತಾ ಇರೋದ್ರಿಂದ ಸಂಜು ಸ್ಯಾಮ್ಸನ್ ಡ್ರಾಪ್ ಮಾಡೋದು ಕೂಡ ಅಸಮಾಧಾನಕ್ಕೆ ಕಾರಣವಾಗಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಗಿಲ್ ಕಂಪ್ಲೀಟ್ ಆಗಿ ಕಳಪೆ ಫಾರ್ಮ್ ನಲ್ಲಿ ಇರೋದು ಗಂಭೀರ್ಗೆ ಬಿಗ್ ಸೆಟ್ ಬ್ಯಾಕ್ ಆಗಿದೆ. ಸಂಜು ಸ್ಯಾಮ್ಸನ್ ಪ್ಲೇಸಿಗೆ ಟಿ20ನಲ್ಲಿ ಶುಭ್ಮನ್ ಗಿಲ್ ಅವರನ್ನ ಗಂಭೀರ್ ಅವರೇ ಕರ್ಕೊಂಡು ಬರ್ತಾರೆ ಏಷ್ಯಾ ಕಪ್ ಟೂರ್ನಿ ಮೂಲಕ. ಬಟ್ ಗಿಲ್ ಬಂದ ಮೇಲೆ ಟಿ20 ತಂಡದ ಓಪನರ್ ಆಗಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದ್ದಾರೆ. ಬಿಗ್ ಇನ್ನಿಂಗ್ಸ್ ಬರ್ತಾ ಇಲ್ಲ. ಕಳೆದ 14 ಇನ್ನಿಂಗ್ಸ್ ಅಲ್ಲಿ 263 ರನ್ಸ್ ಅಷ್ಟೇ ಬಂದಿದೆ. ಜೊತೆಗೆ ಒಂದೇ ಒಂದು ಅರ್ಧ ಶತಕ ಬಂದಿಲ್ಲ. ಸೊ ಗಿಲ್ ರನ್ನ ಸೆಲೆಕ್ಟ್ ಮಾಡಿರುವಂತ ಗಂಭೀರ್ಗೆ ಇದು ದೊಡ್ಡ ಸೆಟ್ ಬ್ಯಾಕ್ ಆಗಿದೆ. ಅಂಡ್ ನೆಕ್ಸ್ಟ್ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡ್ತಾ ಇರೋದು ಕೂಡ ಸಿಟ್ಟಿದೆ. ಮೊದಲೆಲ್ಲ ಓಪನರ್ ಅಂದ್ರೆ ಇವರು, 1 ಡೌನ್ ಅಂದ್ರೆ ಇವರು, ನಂಬರ್ 3, ನಂಬರ್ 4, ನಂಬರ್ 5 ಅಂತ ಎಲ್ಲ ಫಿಕ್ಸ್ ಇರ್ತಿತ್ತು. ಬಟ್ ಈಗ ಗಂಭೀರ್ ಬಂದ್ಮೇಲಂತೂ ಎಕ್ಸ್ಪೆರಿಮೆಂಟ್ ನಡೀತಾನೆ ಇದೆ. ಬ್ಯಾಟಿಂಗ್ ಆರ್ಡರ್ ಅಲ್ಲಿ ತುಂಬಾನೇ ಬದಲಾವಣೆಗಳಾಗ್ತಾ ಇವೆ. ಅದು ಅಲ್ಲದೆ ಕಳೆದ 5-6 ಪಂದ್ಯಗಳಲ್ಲೇ ಸಾಕಷ್ಟು ಬದಲಾವಣೆಗಳನ್ನ ನೋಡಿದ್ದೇವೆ. ಜೊತೆಗೆ ಕಳೆದ ಏಷ್ಯಾ ಕಪ್ ಟೂರ್ನಿಯಿಂದ ಈಚೆಗೆ ಏಷ್ಯಾ ಕಪ್ ಟೂರ್ನಿ, ಆಸ್ಟ್ರೇಲಿಯಾ ವಿರುದ್ಧದ ಟಿ20 ಸೀರೀಸ್ ಹಾಗೆ ಸೌತ್ ಆಫ್ರಿಕಾ ವಿರುದ್ಧ ಎಲ್ಲ ಸೇರಿ 6-7 ಬ್ಯಾಟರ್ಗಳು ನಂಬರ್ 3 ಸ್ಲಾಟ್ ನಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಅದು ಕೂಡ ಟಿ20 ಫಾರ್ಮೆಟ್ ನಲ್ಲಿ. ಸೊ ಹಿಂಗಿದ್ದಾಗ ಹೇಗೆ ಒಂದು ಕನ್ಸಿಸ್ಟೆನ್ಸಿ ಸ್ಲಾಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಒಬ್ಬರನ್ನ ಚೇಂಜ್ ಮಾಡ್ತಾ ಹೋದಾಗ ಏನಾಗುತ್ತೆ, ನಂಬರ್ಸ್ ಬರೋದಿಲ್ಲ ಅನ್ನುವಂತ ಅಸಮಾಧಾನ ಕೂಡ ಇದೆ. ಜೊತೆಗೆ 2024ರ ಟಿ20 ವಿಶ್ವಕಪ್ ಟ್ರೋಫಿನ ಉಳಿಸ್ಕೊಳ್ಬೇಕು. 2024ರಲ್ಲಿ ರಾಹುಲ್ ದ್ರಾವಿಡ್ ಅವರು ಕೋಚ್ ಆಗಿರ್ತಾರೆ. ಹಾಗೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಭಾರತ ತಂಡ ಟಿ20 ವಿಶ್ವಕಪ್ ಅನ್ನ ಗೆದ್ದು ಬೀಗಿದೆ. ಅದಾದ್ಮೇಲೆ ತುಂಬಾನೇ ಚೆನ್ನಾಗಿದೆ ಟೀಮು. ಬಟ್ ಈ ಸಲ ಅದನ್ನ 2026ಕ್ಕೆ ಶುರುವಾಗುತ್ತೆ ಟಿ20 ವಿಶ್ವಕಪ್ ಮುಂದಿನ ಆವೃತ್ತಿ. ಸೊ ಫೆಬ್ರವರಿಯಲ್ಲಿ ನಡೆಯಲಿರುವಂತಹ ಈ ಬಿಗ್ ಟೂರ್ನಿಯಲ್ಲಿ ಭಾರತ ಟ್ರೋಫಿಯನ್ನ ಉಳಿಸ್ಕೊಳ್ಬೇಕು. ಹಾಗೆ ಹಾಲಿ ಚಾಂಪಿಯನ್ ಆಗಿ ಕಂಟಿನ್ಯೂ ಆಗ್ಬೇಕಂದ್ರೆ ಈ ಪಂದ್ಯಗಳನ್ನ ಈ ಸರಣಿಗಳನ್ನ ಗೆದ್ದು ನೆಕ್ಸ್ಟ್ ಬಲಿಷ್ಠವಾಗಿ ಟೂರ್ನಿಗೆ ಕಾಲಿಡಬೇಕಾಗುತ್ತೆ. ಹೀಗಾಗಿ ನೆಕ್ಸ್ಟ್ ಟಿ20 ವಿಶ್ವಕಪ್ ಟ್ರೋಫಿಯನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಸೌತ್ ಆಫ್ರಿಕಾ ವಿರುದ್ಧದ ಸರಣಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ.
ಹೀಗೆ T20ನಲ್ಲಿ ಜಗತ್ತಿನ ನಂಬರ್ 1 ಟೀಮ್ ಆಗಿರುವಂತಹ ಟೀಮ್ ಇಂಡಿಯಾ ಮತ್ತೊಂದು ವಿಶ್ವಕಪ್ ಆಡೋಕೆ ಕೆಲ ವಾರಗಳಷ್ಟೇ ಬಾಕಿ ಇದೆ. 2026ರ ಫೆಬ್ರವರಿಯಲ್ಲಿ T20 ವಿಶ್ವಕಪ್ ಫಿಕ್ಸ್ ಆಗಿದೆ. ಇಷ್ಟು ದಿನ ಸರಣಿಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು ಕೂಡ ವಿಶ್ವಕಪ್ ಗೆಲ್ಲೋದೇ ಟಾರ್ಗೆಟ್ ಆಗುತ್ತೆ. ಹೀಗಾಗಿ ಈ ಸರಣಿಯನ್ನ ಗೆಲ್ಲೋದು ಭಾರತಕ್ಕೆ ಎಷ್ಟು ಮುಖ್ಯವೋ ಗಂಭೀರ್ ಪಾಲಿಗೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನಮಸ್ಕಾರ.